ನಮಸ್ಕಾರ ಸ್ನೇಹಿತರೆ. ಈ ಬಾರಿ ಇರುವ ಪಿತೃಪಕ್ಷವು ಅತ್ಯಂತ ವಿಶೇಷವಾಗಿದೆ. ಏಕೆಂದರೆ ಇದು 2 ಗ್ರಹಣಗಳ ನಡುವಿನಲ್ಲಿ ಬರುತ್ತದೆ. 7ನೇ ಸೆಪ್ಟೆಂಬರ್ನ ಚಂದ್ರಗ್ರಹಣದಿಂದ 21 ಸೆಪ್ಟೆಂಬರ್ನ ಸೂರ್ಯಗ್ರಹಣದವರೆಗೆ ಈ ಅವಧಿ ಇರುತ್ತದೆ. ಪಿತೃದೋಷ ಎಂದರೇನು? ಯಾವಾಗ ವ್ಯಕ್ತಿಯ ಜೀವನದಲ್ಲಿ ಸಮಸ್ಯೆಗಳ ಪರಿಹಾರ ಸಿಗುವುದಿಲ್ಲವೋ, ದೀರ್ಘಕಾಲದ ಆರೋಗ್ಯದ ಸಮಸ್ಯೆಗಳು, ವಿವಾಹವಾಗದೇ ಇರುವುದು, ಸಂತಾನ ಪ್ರಾಪ್ತಿ ಆಗದಿರುವುದು, ಕೆರಿಯರ್ ನಿಲ್ಲುವುದು, ಸಾಲ ಹೆಚ್ಚಾಗುವುದು, ಕುಟುಂಬದಲ್ಲಿ ನಿರಂತರ ಜಗಳ ತಕರಾರುಗಳು ನಡೆಯುವುದು, ಇವೆಲ್ಲ ಪಿತೃಗಳು ಅಸಮಾಧಾನಗೊಂಡಿರುವ ಸಂಕೇತಗಳು ಎಂದು ಹೇಳಲಾಗುತ್ತದೆ. ಹಾಗೆಯೇ ಕೆಲವೊಮ್ಮೆ ಮನೆಯೊಳಗಿನ ಅಶಾಂತಿ, ಔಷಧಿ ಫಲಕಾರಿಯಾಗದಿರುವುದು ಇವುಗಳು ಪಿತೃದೋಷದ ಸೂಚನೆಗಳಾಗಿವೆ. ಪಿತೃಪಕ್ಷ ವಿಶೇಷತೆ: ಪ್ರತಿ ವರ್ಷ ಪಿತೃಪಕ್ಷದ 14 ದಿನಗಳು ವಿಶೇಷವಾಗಿವೆ. ಏಕೆಂದರೆ ಈ ಅವಧಿಯಲ್ಲಿ ಪಿತೃಗಳನ್ನು ಸ್ಮರಿಸಿದರೆ ಅವರ ಆತ್ಮಗಳಿಗೆ ಶಾಂತಿ ದೊರಕುತ್ತದೆ. ಶ್ರಾದ್ದ ಮಾಡಿದರೆ ಕುಟುಂಬದ ಮೇಲೆ ಅವರ ಆಶೀರ್ವಾದ ಸದಾ ಇರುತ್ತದೆ. ಶಾಸ್ತ್ರಗಳ ಪ್ರಕಾರ ಪೂಜೆಯ 3 ವಿಧಗಳಿವೆ. ಪಿತೃಗಳ ಪೂಜೆ ಇದು ಅತ್ಯಂತ ಮುಖ್ಯ. ದೇವರ ಪೂಜೆ ಸಂಪತ್ತು ಸಂಪನ್ಮೂಲಗಳ ವೃದ್ಧಿಗಾಗಿ. ಋಷಿ ಮತ್ತು ಗುರುವಿನ ಆರಾಧನೆ ಜೀವನದಲ್ಲಿ ಮೇಲ್ದರ್ಜೆಗೆ ಕೊಂಡೊಯ್ಯಲು. ಇವುಗಳಲ್ಲಿಯೇ ಮೊದಲನೆಯದು ಪಿತೃಪೂಜೆ. ಆದ್ದರಿಂದ ಪ್ರತಿದಿನ ಮಾಡಲಾಗದಿದ್ದರೂ ವರ್ಷದಲ್ಲಿ 1 ಬಾರಿ ಪಿತೃಪಕ್ಷದಲ್ಲಿ ಮಾಡಿದರೆ ಅದು ಪಿತೃಲೋಕದಲ್ಲಿ ಪ್ರತಿದಿನ ಪೂಜೆಯಂತೆ ಫಲ ನೀಡುತ್ತದೆ. ಗ್ರಹಚಾರ ಮತ್ತು ಮಹತ್ವ: ಈ ಬಾರಿ ಪಿತೃಪಕ್ಷವು ಗ್ರಹಣಗಳ ನಡುವಲ್ಲಿ ಬರುತ್ತಿರುವುದರಿಂದ ವಿಶೇಷವಾಗಿದೆ. ಜನ್ಮಕುಂಡಲಿಯಲ್ಲಿ ಕನ್ಯಾ ರಾಶಿ ಬಾಕಿ ಇರುವ ಕರ್ಮಗಳ ಸಂಕೇತವಾಗಿದೆ. ಸೂರ್ಯ ಮತ್ತು ಚಂದ್ರ ಇಬ್ಬರು ಕನ್ಯಾ ರಾಶಿಯಲ್ಲಿ ಸೇರಿ ಬರುವಾಗ ಸರ್ವಪಿತೃ ಅಮಾವಾಸ್ಯೆ ಉಂಟಾಗುತ್ತದೆ. ಇದು ಪಿತೃಗಳ ಸದ್ಗತಿಗಾಗಿ ಅತ್ಯಂತ ಬಲವಾದ ದಿನ. ಕನ್ಯಾ ರಾಶಿಯ ಪ್ರಕಾರ ದಾನ ಮಾಡಿ. 2ನೇ ಮನೆಯಲ್ಲಿ ಕನ್ಯಾ ರಾಶಿ ಇದ್ದರೆ ಅನ್ನ, ಕುಟುಂಬದ ಸದಸ್ಯರಿಂದ ಆಹಾರ ದಾನ ಮಾಡಿ. 3ನೇ ಮನೆಯಲ್ಲಿದ್ದರೆ ಪುಸ್ತಕ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿ. 4ನೇ ಮನೆಯಲ್ಲಿದ್ದರೆ ಹರಿಯುವ ನೀರಿನಲ್ಲಿ ಕಪ್ಪು ಎಳ್ಳು ತ್ಯಾಗ ಮಾಡಿ. 5ನೇ ಮನೆಯಲ್ಲಿದ್ದರೆ ಮಕ್ಕಳ ವಿದ್ಯೆಗೆ ನೆರವು ನೀಡಿ. 6ನೇ ಮನೆಯಲ್ಲಿದ್ದರೆ ರೋಗಿಗಳಿಗೆ ಔಷಧಿ ದಾನ ಮಾಡಿ. 7ನೇ ಮನೆಯಲ್ಲಿದ್ದರೆ ದಾಂಪತ್ಯ ಸಹಿತ ದೇವಾಲಯದಲ್ಲಿ ಪ್ರಾರ್ಥನೆ. ಅವಿವಾಹಿತರಾದರೆ ಶಿವಲಿಂಗದ ಮುಂದೆ ದೀಪ ಬೆಳಗಿಸಬೇಕು. 8ನೇ ಮನೆಯಲ್ಲಿದ್ದರೆ ಮನೆಯ ದಕ್ಷಿಣದಲ್ಲಿ ಪ್ರತಿದಿನ ದೀಪ ಬೆಳಗಿಸಬೇಕು. 9ನೇ ಮನೆ ಧಾರ್ಮಿಕ ಸ್ಥಳಗಳಲ್ಲಿ ದಾನ ಮಾಡಿ. 10 ಮತ್ತು 11ನೇ ಮನೆಯಲ್ಲಿದ್ದರೆ ಕಾರ್ಮಿಕರಿಗೆ ಆಹಾರ ಸಾಮಗ್ರಿ ದಾನ ಮಾಡಿ. 12ನೇ ಮನೆಯಲ್ಲಿದ್ದರೆ ಆಸ್ಪತ್ರೆಗೆ, ಆಶ್ರಮಕ್ಕೆ ಸಹಾಯ ಮಾಡಿ. ಕುಂಡಲಿಯ ಕೇತು ಸ್ಥಾನ: ಕೇತು ಯಾವ ಭಾವದಲ್ಲಿದ್ದಾನೋ ಆ ಭಾವಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಪಿತೃಗಳ ಹೆಸರಿನಲ್ಲಿ ದಾನ ಮಾಡಬೇಕು. ಪಿತೃಪಕ್ಷದಲ್ಲಿ ಸಾಮಾನ್ಯವಾಗಿ ಮಾಡಬೇಕಾದ ಉಪಾಯಗಳು: ಮನೆಗೆ ಬ್ರಾಹ್ಮಣರನ್ನು ಆಹ್ವಾನಿಸಿ ಊಟ ನೀಡಿ ದಕ್ಷಿಣೆ ನೀಡಿ. ಹಸು, ಕಾಗೆ, ಪ್ರಾಣಿ, ಪಕ್ಷಿಗಳಿಗೆ ಅನ್ನ ನೀಡಿ. ಕಪ್ಪು ಎಳ್ಳನ್ನು ಅರಳಿ ಮರದ ಕೆಳಗೆ ಅರ್ಪಿಸಿ. ಶಿವಲಿಂಗದ ಮೇಲೆ ಜಲ, ಎಳ್ಳು ಅರ್ಪಿಸಿ ದೀಪ ಬೆಳಗಿಸಿ. ಪ್ರತಿದಿನ ಸಂಜೆ ದಕ್ಷಿಣ ದಿಕ್ಕಿನಲ್ಲಿ ದೀಪ ಬೆಳಗಿಸಿ. ಸೂರ್ಯನಿಗೆ ನೀರಿನಲ್ಲಿ ಕುಂಕುಮ ಅಥವಾ ಸಕ್ಕರೆ ಹಾಕಿ ಅರ್ಪಿಸಿ. ಓಂ ಸೂರ್ಯಾಯ ನಮಃ ಎಂದು ಜಪ ಮಾಡಿ. ಪ್ರತಿದಿನ ಓಂ ಪಿತೃದೇವತೋಭ್ಯೋ ನಮಃ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ವಿಶೇಷವಾಗಿ ಸಂಜೆಯ ವೇಳೆಯಲ್ಲಿ ದಕ್ಷಿಣಾಮುಖದ ದೀಪ ಬೆಳಗಿಸುವುದು ಮತ್ತು ಶಿವಮಂದಿರದಲ್ಲಿ ದೀಪ ಬೆಳಗಿಸುವುದು ಪಿತೃಶಾಂತಿಗೆ ಅತ್ಯಂತ ಶಕ್ತಿಯುತ. ತಾತ್ಪರ್ಯ: ಪಿತೃಗಳನ್ನು ಸ್ಮರಿಸುವುದು ಅಷ್ಟೇ ಅಲ್ಲ, ಅದು ನಮ್ಮ ಮೂಲಗಳಿಗೆ, ನಮ್ಮ ಬೇರುಗಳಿಗೆ ಜೋಡಿಸುವುದು. ಬಲವಾದ ಬೇರು ಇರುವ ಮರ ಗಾಳಿಯಲ್ಲಿಯೂ ನಿಂತುಕೊಳ್ಳುತ್ತದೆ. ಪಿತೃಗಳನ್ನು ನೆನೆದು ಧನ್ಯವಾದ ಸಲ್ಲಿಸುವುದರಿಂದ ನಮ್ಮ ಜೀವನಕ್ಕೂ ಬಲ ಸಿಗುತ್ತದೆ. ಅವರು ಮಾಡಿದ ತ್ಯಾಗದಿಂದಲೇ ನಾವು ಇಂದು ಬದುಕಿದ್ದೇವೆ. ಆದ್ದರಿಂದ ಈ ಪಿತೃಪಕ್ಷವು ಕೇವಲ ಸಮಸ್ಯೆಗಳ ಪರಿಹಾರವಲ್ಲ, ಇದು ಧನ್ಯವಾದ ಸಲ್ಲಿಸುವ ಸಮಯವೂ ಹೌದು. ಈ ಸ್ನೇಹಿತರೆ, ಈ ವಿಶೇಷ ಪಿತೃಪಕ್ಷದಲ್ಲಿ ಪಿತೃಗಳನ್ನು ಸ್ಮರಿಸಿ
ಉಪಾಯಗಳನ್ನು ಮಾಡಿ ಅವರ ಆಶೀರ್ವಾದ ಪಡೆದು ನಿಮ್ಮ ಜೀವನವನ್ನು ಸುಖಮಯವಾಗಿಸಿಕೊಳ್ಳಿ. ಇಷ್ಟವಾದರೆ ಇತರರೊಂದಿಗೆ ಹಂಚಿಕೊಳ್ಳುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.